ಎಸ್ ನಮ್ಮ ಜೊತೆಗೆ ಇವಾಗ ಪುನೀತ್ ಸರ್ ಅವರ ಬಾಡಿ ಗಾರ್ಡ್ ಚಲಪತಿ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಪೂಜಾ, ನೀವ್ ಹೇಗಿದ್ರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? Super, nice, nice. ಸರ್ ತುಂಬಾ ವರ್ಷಗಳಾದ್ರೂ ಕೂಡ ಅದೇ ಖುಷಿ, ಅದೇ ಬಾಂಡಿಂಗ್ ನಮ್ಮಲ್ಲಿ ಈಗಲೂ ಇದೆ. ತುಂಬಾ ಖುಷಿ ಆಗುತ್ತೆ. ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಕೂಡ ಮಾಡಿದ್ವಿ. ಸೊ ಇವತ್ತು ಆ, ಅಪ್ಪು ಸರ್ ಅವರವರ 4ನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿರೋದು. ಈ ಸಂದರ್ಭ ನಿಮಗೆ ಏನು ಅನಿಸ್ತಾ ಇದೆ? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ, ಈಗ ನೀವು ಇವ್ರನ್ನ ಮೂವಿ ಬ್ಯಾಚು, ನನಗೆ ಗೊತ್ತಿರೋ ಥರ ಅಷ್ಟು ಮೂವಿಗಳಲ್ಲಿ ನಿಮ್ಮ ಬ್ಯಾಚ್ ಅಷ್ಟು ಲಕ್ಕಿ ಯಾರೂ ಇಲ್ಲ ಅಂತ ನಾನು ಅನ್ಕೊತೀನಿ. ಯಾಕೆಂತಂದ್ರೆ ನಿಮ್ಮ ಬ್ಯಾಚಲ್ಲಿ ಇದ್ದವರೆಲ್ಲ ತುಂಬಾ ಒಳ್ಳೊಳ್ಳೆ ಈಗ ಆರ್ಟಿಸ್ಟ್ಗಳಾಗಿ ನಾನಾ ರೀತಿ ಒಂದು ಸಂಸ್ಥೆಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಯಜಮಾನ್ರ ಆಶೀರ್ವಾದನೇ ಇರ್ಬೋದು ಅಂತ ನಾನು ಅನ್ಕೊಂತೀನಿ ಖಂಡಿತ. ಅದೇ ಥರನೇ ತುಂಬಾ ಇಷ್ಟಪಡ್ತಿದ್ರು. ಬಾಸನು ನಿಮಗೆ ನಿಮ್ಮ ಬ್ಯಾಚ್ಗೆ ತುಂಬಾ ಇಷ್ಟಪಡ್ತಾ ಇದ್ರು. ಕಾಲೇಜಿಂದ ಬಂದು ಏನೋ ಒಂದು ಈಗ ಸಿನಿಮಾದಲ್ಲೇ ಡೈಲಿ ಮಾಡ್ತಾರಂಥ ಕೆಲಸದವರೆಲ್ಲ ಇವರೆಲ್ಲ ಈಗ ಕಾಲೇಜಿಂದ ಡೈರೆಕ್ಟಾಗಿ ಮೂವಿ ಮಾಡೋಕ್ಕೆ ಅಂತ ಸ್ಟೂಡೆಂಟ್ಸ್ ಆಗಿ ಬಂದು ಮೂವಿನಲ್ಲೂ ಸ್ಟೂಡೆಂಟ್ಸ್ ಆಗಿ ಬಂದಿದ್ದಾರೆ, ಒರಿಜಿನಲ್ ಸ್ಟೂಡೆಂಟ್ಸ್ ಅಂತ ಬಾಸ್ಗೆ ಖುಷಿ ಆಗ್ತಾ ಇತ್ತು. ಅದೆಲ್ಲ ದಿನಗಳು ತುಂಬಾ ಒಂದು ಸವಿನೆನಪುಗಳು, ಅದು ಮರೆಯೋಕ್ಕಾಗೋದೇ ಇಲ್ಲ ಯಜಮಾನ್ರದ್ದು ಒಟ್ಟಿಗೆ ಕೆಲಸ ಮಾಡಿರೋದು. ಈಗ 4ನೇ ವರ್ಷ ಅಂತಂದರೆ ಈಗ ನಮ್ಗೆ ಏನಂತಂದರೆ ಬೇಜಾರು ದೊಡ್ಡದಾಗಿ ಕಷ್ಟ ಏನಂತಂದರೆ ಯಜಮಾನ್ರನ್ನ ನೋಡೋಕ್ಕೆ ಜೊತೆಯಲ್ಲಿ ಇಲ್ಲಲ್ಲ ಅಂತ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಾದಮೇಲೆ ಮತ್ತೆ ಏನು ಮಾಡೋದು, ಇವಾಗ ನಾವು ಬೇರೆ ಥರ ಅದೇ ಥರನೇ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಎಲ್ರಿಗೂ ದುಃಖ ಆಗೋಂಥ ಸಂದರ್ಭ, ದುಃಖ ಆಗೋ ಥರ ಮಾತುಗಳು ಮಾತಾಡ್ತಾ ಹೋಗ್ತಾ ಇದ್ರೆ ಎಲ್ರಿಗೂ ನೋವಾಗುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ನಾವಿಷ್ಟೇ ತಿಳ್ಕೊಳ್ಬೇಕೇನಂತಂದರೆ ನಮ್ಮ ಜೀವನಕ್ಕೆ ಇದೊಂದು ನಮಗೆ ಅವ್ರ ಜೊತೆಲಿ ಇದ್ದಷ್ಟು ದಿನಗಳು ಅದು ನಮ್ಮ ಅದೃಷ್ಟ, ಮತ್ತು ಅವ್ರನ್ನ ಕಳ್ಕೊಂಡಿದ್ದು ಅಷ್ಟೇ ದುರಾದೃಷ್ಟ. ನಾವು ಅವರೊಟ್ಟಿಗೆ ಇದ್ದಿದ್ದು ನಾವೇನು ಕಲ್ತೀವಿ, ನಾವೇನು ಮಾಡಿದ್ವಿ, ಎಲ್ಲಿ ಹೋದ್ವಿ, ಎಲ್ಲಿ ಬಂದ್ವಿ, ಹೆಂಗಿತ್ತು ಅದನ್ನೇ ಮನಸ್ಸಲ್ಲಿ ತಗೊಂಡು ಮತ್ತು ನಾವು ಮುಂದಿನ ದಿನಗಳಲ್ಲಿ ಎಲ್ಲರೊಟ್ಟಿಗೆ ನಾವು ಹೆಂಗಿರಬೇಕು, ಹೇಗಿರಬೇಕು ಅನ್ನೋಂಥದ್ದನ್ನು ನಾವು ಕಲ್ಕೊಂಡ್ಬಿಟ್ಟಿದ್ವಿ. ನಾವು ಯಾರ್ಯಾರು ಎಂತೆಂಥ ಕ್ಯಾರೆಕ್ಟರ್ ನಮ್ದು ಬೇರೆ ಥರನೇ ನಮ್ಮ ಮನಸ್ಥಿತಿಗಳಿದ್ರೆ ಕೂಡ ಅವರು ಒಟ್ಟಿಗೆ ಇದ್ದವಂಥವ್ರಿಗೆ ಎಲ್ರಿಗೂ ಒಂದು ಒಳ್ಳೆತನ ಅಂತ ಎಲ್ರಿಗೂ ಬಂದ್ಬಿಟ್ಟಿದೆ. ಯಾಕೆ ಅಂತಂದರೆ ಅವ್ರೊಟ್ಟಿಗೆ ಇದ್ದಿದ್ದಕ್ಕೆ, ಅವ್ರ ಜೊತೆಲಿ ಇದ್ದಿದ್ದಕ್ಕೆ ದಿನಚರಿ ಆ ಥರ ನಡೀತಿತ್ತು ಅವ್ರೊಟ್ಟಿಗೆ. ಹಂಗಾಗಿ ಅವ್ರು ಹೇಳ್ತಾ ಇದ್ದಿಷ್ಟೇ, ಏನು ಚಲಪತಿ ಇರೋವ್ರಿಗೆ ಚೆನ್ನಾಗಿರ್ಬೇಕಷ್ಟೇ, ಏನಿಲ್ಲ ಏನಿದೆ ರೀ. ಕೋವಿಡ್ ಬಂದಾಗಂತೂ ತುಂಬಾ ಆ ಥರದ ಮಾತುಗಳು ಸಿಕ್ಕೋಬಿಟ್ಟು ಹೇಳೋರು. ಯಜಮಾನ್ರಿಗೆ ಅನುಭವ ಮತ್ತು ಅವ್ರದ್ದು ಒಂದು ಮನಸ್ಸು ಅಂತ ಒಳ್ಳೆ ಮನಸ್ಸು, ಅದಕ್ಕೆ ಯಜಮಾನ್ರು ಈ ಥರ ಮಾತಾಡ್ತಾರೆ ಅಂತ ಅನ್ಕೊತಿದ್ದೀವಿ ನಾವು. ಅದಾದಮೇಲೆ ಗೊತ್ತಾಗಿದ್ದು ಯಜಮಾನ್ರು ಈ ಥರ ಹಿಂಗೆ ನಮ್ಮನ್ನು ಎಲ್ಲರಿಗೂ ಈ ಥರ ತಿಳಿಸಿಕೊಟ್ಟು, ಹೇಳಿಕೊಟ್ಟು, ತೋರಿಸ್ಕೊಟ್ಟು ಈ ಥರ ಹಿಂಗೆ ಇಷ್ಟು ಬೇಗ ದೇವ್ರು ಆಗಿಬಿಡ್ತಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಮಗೆ ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಜಾಗ ಎಲ್ಲಿಗೆ ಹೋಗಲಿ ಆ ಒಂದು ಎಲ್ಲ ಸಂದರ್ಭದಲ್ಲಿ ಹೆಂಗಿರ್ತಾ ಇದ್ರು ಅನ್ನೋಂಥದ್ದನ್ನು ನಾವು ಇವತ್ತಿನ ದಿವಸ ಒಂದೊಂದನ್ನು ಯೋಚನೆ ಮಾಡ್ತೀವಿ. ಯಾಕೆಂತಂದ್ರೆ ಅವಾಗ ಆ ಟೈಮ್ನಲ್ಲಿ ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಈಗ ಸಿಕ್ಕಾಬಿಟ್ಟು ನಮ್ಗೆ ಅದ್ರದ್ದು ಅರ್ಥ ಆಗುತ್ತೆ. ಯಜಮಾನ್ರು ಅದಕ್ಕೆ ಆ ಥರ ಇರ್ತಾ ಇದ್ದಿದ್ದು, ಅದಕ್ಕೆ ಆ ಥರ ಮಾತಾಡ್ತಿದ್ದು ಅಂತ. ಹಂಗಾಗಿ ಯಜಮಾನ್ರದ್ದು ಈಗ 4 ವರ್ಷನೆಲ್ಲ 40 ವರ್ಷ ಆಗಲಿ, 400 ವರ್ಷ ಆಗಲಿ, ಎಷ್ಟೇ ಯುಗ ಕಳೆದ್ರೂ ಇದು ಮಾನವ ಜನ್ಮ ಇರೋವರೆಗೂ ಎಲ್ಲ ಈಗ ನಾವೇನು ಹಿಸ್ಟ್ರಿಯಲ್ಲಿ ಒಂದು ಮೇಧಾವಿಗಳ ಹೆಸರುಗಳು ಹೇಳ್ಕೊಂಡು ಅವ್ರದ್ದೊಂದು ಪಾಠ ಬರ್ತೈತೆ, ಓದ್ಕೊಳ್ಳೋಕ್ಕೆ ಒಂದು ಕಲಿಸ್ಕೊಡ್ತಾರೆ. ಅದೇ ಥರ ನಾಳೆ ದಿವಸ ಮಕ್ಳಿಗೂ ಫ್ಯೂಚರಲ್ಲಿ ಮುಂದಿನ ಜನ್ರೇಷನ್ಗಳಿಗೂ ಇವ್ರ ಹೆಸರು ಅದೇ ಥರನೇ ಇರುತ್ತೆ. ಅವರು ಓದಿ ತಿಳ್ಕೊಳ್ತಾರೆ, ಇಂಥವ್ರು ಇದ್ರು ಆ ಸಮಯದಲ್ಲಿ ಅಂತ. ಅದೊಂದು ಹೆಸರು ನಮಗೂ ಒಂದು ಖುಷಿ. ನಾವೊಂದು ಜನ್ರೇಷನಲ್ಲಿ ಹುಟ್ಟಿ ಅವರೊಟ್ಟಿಗೆ ಇದ್ವಿ, ನಮಗೂ ಇದೆಲ್ಲ ನಾವು ಕಣ್ಣಲ್ಲಿ ನೋಡ್ತೀವಲ್ಲ ಅನ್ನೋದು ನಮ್ಮ ಒಂದು ಖುಷಿ ಕೊಡಬೇಕು. ಸರ್ ಭಾಳ ಜನಕ್ಕೆ ಅನ್ಸುತ್ತೆ, ನನಗೂ ಈಗ ಅನ್ಸುತ್ತೆ, ಕೆಲವೊಂದು ಕ್ಷಣಗಳಲ್ಲಿ ನಮ್ಮ ಅಪ್ಪು ಬಾಸ್ ಇರಬೇಕಿತ್ತು, ಅಪ್ಪು ಸರ್ ಇರಬೇಕಿತ್ತು. ಯಾಕಂದರೆ ನಾವು ಅವ್ರ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದಾಗ ಎಷ್ಟೋ ಜನ ಅವ್ರ ಆಶೀರ್ವಾದನೇ ಅನ್ಸುತ್ತೆ. ಅಂದರೆ ಒಂದೊಂದು ಪೊಸಿಷನ್ಗೆ ಹೋಗಿದ್ದೀವಿ, ಅವಾಗಿನ್ನೂ ಅಪ್ಪು ಸರ್ ನಮಗೆ ಗೈಡ್ ಮಾಡ್ತಿದ್ರು, ಮಾತಾಡಿಸ್ತಿದ್ರು. ಎಲ್ಲೂ ಕೂಡ ಒಂದು ಇದು ಅನ್ನೋದೇ ಇಲ್ಲ, ಒಂದು ತುಂಬ ಡೌನ್ ಟು ಅರ್ತ್ ನೇಚರು. ಈ ಕ್ಷಣದಲ್ಲಿ ಅಪ್ಪು ಸರ್ ಇರಬೇಕಿತ್ತು ಅಂತ ನಿಮಗೆ ಯಾವುದಾದ್ರೂ ಆ ಕ್ಷಣ ಅನಿಸಿದೆನಾ ಸರ್? ಖಂಡಿತ. ಯಾಕೆ ಅನ್ಸಲ್ಲ ಪೂಜಾ, ಏನಂತಂದ್ರೆ ಈಗ ನೀವು ನೋಡ್ತಿರ್ತೀರಿ, ಎಷ್ಟೋ ಮೂವಿಗಳು ಬಂದು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ, ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾ ಇದ್ದಾವೆ ಕನ್ನಡದಲ್ಲಿ. ಅದು ಆ ಸಮಯದಲ್ಲಿ ಆಮೇಲೆ ಮಕ್ಕಳ ವಿಷಯ ತಗೊಂಡ್ರೆ ಎಲ್ಲೇ ಒಂದು ಫಂಕ್ಷನ್ಗೆ ಹೋಗ್ಲಿ, ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಏನೇ ಒಂದು ಸಮಾರಂಭಗಳಿಗೆ ಹೋಗ್ಲಿ, ಯಜಮಾನ್ರದ್ದು ಫೋಟೋ ಇಟ್ಟು ಯಜಮಾನ್ರನ್ನ ಜೊತೆಲಿ ಇದ್ದಾರೆ, ನಮ್ಮ ಒಟ್ಟಿಗೆ ಇದ್ದಾರೆ, ಅವ್ರ ಆಶೀರ್ವಾದ ನಮಗೆ ಬೇಕು ಅಂತ ಪ್ರತಿಯೊಂದು ಕೆಲಸಗಳಿಗೂ ಅವ್ರನ್ನ ನೋಡಿ, ಅವ್ರು ನಮ್ಮ ಒಟ್ಟಿಗೆ ಇದ್ದಾರೆ, ಅವ್ರ ಆಶೀರ್ವಾದ ನಮಗೆ ಬೇಕು ಅಂತ ಕೆಲಸಗಳು ಮಾಡ್ತಿದ್ದಾರಲ್ಲ,
ಹಂಗಾಗಿ ಅವ್ರನ್ನ ನೆನ್ಸ್ಕೊಳ್ದಿರೋ ಇರೋ ಕ್ಷಣನೇ ಇಲ್ಲ. ಮರ್ಯಾದಕ್ಕಂತೂ ಜೀವ ಹೋದ್ಮೇಲೆ ಮರೆಯೋಕ್ಕಾಗುತ್ತೆ. ನಾವು ಜೀವ ಹೋದ್ಮೇಲೆ ಅಂತೂ ಅದು ಏನು ಅಂತ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಯಜಮಾನ್ರದ್ದು ನೆನಪು ನಾವು ಇರೋವರೆಗೂ ಇದ್ದೇ ಇರುತ್ತೆ. ಆಮೇಲೆ ನೀವು ಹೇಳ್ದಂಗೆ ಅವರ ಆಶೀರ್ವಾದನೇ ನಿಮಗೆ. ಯಾಕೆಂತಂದರೆ ಎಷ್ಟೋ ಜನ ಸ್ಟಾರ್ಟಿಂಗ್ ನಾನು ನೋಡಿದ್ದೀನಿ ನಿಮ್ಮ ಒಟ್ಟಿಗೆ ಫ್ಯಾಮಿಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಹುಬ್ಳಿ ಧಾರವಾಡಕ್ಕೆಲ್ಲ ಶೂಟಿಂಗ್ಗಳಿಗೆ ಹೋದಾಗ ಬರ್ತಿದ್ರು. ನಾ ಹೆಣ್ಮಕ್ಳ ಜೊತೆಲಿ ಹೋಗ್ಬೇಕು, ನಮ್ಮ ಮಕ್ಕಳು ಸೇಫ್ಟಿ ಬೇಕು ಅಂತ ಬರೋರು. ಸ್ಟಾರ್ಟಿಂಗ್ ಬಂದು ಆಮೇಲೆ ಸುಮ್ಮನೆ ಫ್ರೀ ಆದರು. ಯಾಕೆ ಅಂತಂದರೆ ಅಷ್ಟು ಸೇಫ್ಟಿ ಅಷ್ಟು ನೀಟಾಗಿ ಕೇರ್ ತಗೊಳ್ತಾ ಇದ್ರು. ಯಜಮಾನ್ರದ್ದು ಶೂಟಿಂಗ್ ಸೆಟ್ಟಲ್ಲಿ ಯಾವುದೇ ಒಂದು ಬೇರೆ ಥರ ನಾವು ಆ ಥರ ಒಂದು ಸನ್ನಿವೇಶಗಳೇ ನಾವು ನೋಡಲಿಲ್ಲ. ಅಷ್ಟು ನೀಟಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಥರ ಎಲ್ಲರನ್ನೂ ಗಮನಿಸೋರು. ಟೆಕ್ನಿಷಿಯನ್ಸಿಂದ ಹಿಡ್ಕೊಂಡು ದೊಡ್ಡವ್ರವ್ರಿಗೂ ಎಲ್ರಿಗೂ ಸಮಯ ಕೊಡೋರು, ಎಲ್ರಿಗೂ ಮಾತಾಡ್ಸೋರಲ್ವಾ. ಆ ಪ್ರೀತಿಯಿಂದನೇ ಕೆಲಸ ಮುಗಿದೋಗ್ತಾ ಇತ್ತು ನೀಟಾಗಿ.